ಇವತ್ತಿನಿಂದ ಹೊಸ ಪಾಯಿಂಟನ್ನು ಗುರುತು ಮಾಡಿರುವಂಥದ್ದು. ಪಾಯಿಂಟ್ ನಂಬರ್ 15ರ ಬೋರ್ಡ್ಗಳನ್ನು ತೆಗೆದುಕೊಂಡು ಈ ಭಾಗಕ್ಕೆ ಈಗ SIT ಅಧಿಕಾರಿಗಳು ಹೋಗಿರೋದನ್ನಲ್ಲಿ ನೋಡ್ಬೋದಾಗಿದೆ. ಇಲ್ಲೇನು ಕ್ರೈಮ್ ಸೀನ್ ಟೇಪನ್ನು ಕಟ್ಟಿದ್ದಾರೆ. ಸೊ ಇಲ್ಲಿನ ಒಳಭಾಗದಲ್ಲಿ ಏನೋ ಅದೊಂದು ಕಾಲ್ದಾರಿ ಕಾಣ್ತಾ ಇದೆ, ಅಂದರೆ ಒಂದು ಮಡ್ ರೋಡಲ್ಲಿ ಕಾಣ್ತಾ ಇದೆ. ಸೊ ಆ ಒಂದು ಮಡ್ ರೋಡ್ನಲ್ಲಿ ಈಗ ಈ ಒಂದು ಪಾಯಿಂಟ್ ನಂಬರ್ 15 ಬಂದಿರುವಂಥದ್ದು. ಪಾಯಿಂಟ್ ನಂಬರ್ 15 ಇದರೊಳಗಡೆ ಗುರುತಿಸಲಿಕ್ಕೆ ಈಗ ಹೋಗಿರುವಂಥದ್ದು. ಪಾಯಿಂಟ್ ನಂಬರ್ 15 ಸೈನ್ ಬೋರ್ಡನ್ನು ತೆಗೆದುಕೊಂಡು ಒಳಭಾಗಕ್ಕೆ ಹೋಗಿರುವಂಥದ್ದು. ಇಲ್ಲೇ ಆ ಒಂದು ಎಂಟ್ರಿಯನ್ನು ಬಂದ್ ಮಾಡಿರುವಂಥದ್ದು, ಅಂದರೆ ಈ ಒಂದು ಪ್ರದೇಶದಲ್ಲಿ ಎಂಟ್ರಿಯನ್ನು ಬಂದ್ ಮಾಡಲಾಗಿದೆ. ಸೊ ಎಂಟ್ರಿಯನ್ನು ಬಂದ್ ಮಾಡಿ ಇಲ್ಲಿ ಯಾರು ಕೂಡ ಹೋಗಲಿಕ್ಕೆ ಅವಕಾಶ ಇಲ್ಲ ಅಂತೇಳಿ ಈ ಒಂದು ಕ್ರೈಮ್ ಸೀನ್ ಟೇಪನ್ನು ಕೂಡ ಕಟ್ಟಿರುವಂಥದ್ದು. ಅಂದರೆ ಪ್ರಮುಖವಾಗಿ ಈ ಒಂದು ಪಾಯಿಂಟ್ನಲ್ಲಿ, ಅಂದರೆ ಧರ್ಮಸ್ಥಳ ಗ್ರಾಮದ ಇನ್ನೊಂದು ಭಾಗದಲ್ಲಿ ಬರುವಂತಹ ಈ ಒಂದು ಬೋಳಿಯಾರ್ ಗ್ರಾಮ ಏನು ಬರುತ್ತೆ, ಬೋಳಿಯಾರ್ ಗ್ರಾಮದ ಪಕ್ಕದಲ್ಲೇ ಇರುವಂತಹ ಗೋಂಕ್ರ ತಾರ್ ಎಂಬ ಒಂದು ಕಾಡಿನಂತಹ ಪ್ರದೇಶ. ಈ ಒಂದು ಪ್ರದೇಶದಲ್ಲಿ ಈಗ SIT ಅಧಿಕಾರಿಗಳ ತಂಡ ಒಳ ಹೋಗಿದೆ. ಅಲ್ಲಿ ಎಷ್ಟು ಪಾಯಿಂಟ್ಗಳನ್ನು ಗುರುತು ಮಾಡುತ್ತೆ ಅನ್ನೋದನ್ನು ಮುಂದಿನ ಹಂತಗಳಲ್ಲಿ ನೋಡಬೇಕಾಗಿದೆ. ಆದರೆ ಪಾಯಿಂಟ್ ನಂಬರ್ 15 ಅನ್ನೋ ಸೈನ್ ಬೋರ್ಡನ್ನು ಇಲ್ಲಿಂದ ತೆಗೆದುಕೊಂಡು ಹೋಗಿದ್ದಾರೆ. ಸೊ ಇಲ್ಲಿ ಹಿಂದೆ ಕೊಲೆಯಾದಂತಹ ಪ್ರೇಮಲತಾ ಅವರ ಮನೆ ಕೂಡ ಹತ್ತಿರದಲ್ಲೇ ಇರುವಂಥದ್ದು, ಮತ್ತು ಕಲ್ಲೇರಿ ಕಾಂಡದ ಬಗ್ಗೆ ಏನಾತ ಹೇಳಿದ್ದ ಅದು ಕೂಡ ಇದರ ಪಕ್ಕದಲ್ಲೇ ಇರುವಂಥದ್ದು. ಸದ್ಯಕ್ಕೆ ಇದರಲ್ಲಿ ಈ ಒಂದು ಜಾಗದಲ್ಲಿ ಎಷ್ಟು ಪಾಯಿಂಟನ್ನು ಮಾಡ್ತಾರೆ, ಇಲ್ಲಿನ ರಹಸ್ಯ ಏನಿರುತ್ತೆ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ನಾವು ತಿಳ್ಕೊಳ್ಬೋದಾಗಿದೆ. ಕ್ಯಾಮರಾಮನ್ ರಾಜೇಶ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಧರ್ಮಸ್ಥಳ.